ರಾಜ್ಯಪಾಲರ ನೋಡ್ರಪ್ಪ, ನಾನು ಮೊದ್ಲೇ ಹೇಳ್ತೀನಿ, ನೀವು ಮಧ್ಯ ತಕರಾರು ಯಾರಿಗೂ ಮಧ್ಯೆ ಮಾತಾಡಬೇಡಿ. ನೀವೇನಾರ ಉತ್ತರ ಕೊಡೋದಿದ್ರೆ ಈಗ ವಿಜೇಂದ್ರ ಅವರು ಮಾತಾಡಿದಾರೆ, ವಿಜೇಂದ್ರ ಅವರೇ ನಾನು ಉತ್ತರ ಕೊಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಈಗ ಶಿವಲಿಂಗೇಗೌಡರಿಗೆ ನಾವು ರಾಜ್ಯಪಾಲರ ಶಿವಲಿಂಗ ಸರ್ಕಾರ ಆ ಕಡೆ ನೋಡ್ಬೇಡಿ, ಈ ಕಡೆ ನೋಡಿ. ನಾನು ಅಲ್ಲಿ ನೋಡಲ್ಲ. ಸರ್ಕಾರ ಇವತ್ತು ಮುಂದಿನ ವರ್ಷದಲ್ಲಿ ಕೂತ್ಕೊಳ್ಳಿ. ಮುಂದಿನ ವರ್ಷದಲ್ಲಿ ಎಲ್ಲ ಡೋಂಟ್ ಡಿಸ್ಟರ್ಬ್ ಮಾಡಿದೆ. ಅಂತ ಅವ್ರಿಗೆ ಅಡಿಷನಲ್ ಟೈಮ್ ಸಿಗಲಿ. ಇಲ್ಲ, ಈಗ ಅಧ್ಯಕ್ಷ ಅರ್ಧ ಕಟ್ ಮಾಡ್ತಾರೆ. ಈಗ ಅಧ್ಯಕ್ಷ ಮುಂದಿನ ಒಂದು ವರ್ಷದಲ್ಲಿ ನಾವು ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸ್ತೇವೆ, ಈ ರಾಜ್ಯದ ಜನತೆಗೆ ಯಾವ ರೀತಿ ಭರವಸೆಗಳನ್ನು ಕೊಡ್ತೇವೆ, ಯಾವ ನಡೆಯಲ್ಲಿ ನಾವು ಹೋಗ್ತೇವೆ, ಇವತ್ತೇನ್ ನಮ್ಮ ನಡೆ ಏನು, ನಮ್ಮ ನುಡಿ ಏನು, ನಮ್ಮ ಬದ್ಧತೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸಂಪ್ರದಾಯದಂತೆ ರಾಜ್ಯಪಾಲರಿಂದ ನಾವು ಭಾಷಣವನ್ನು ಮಾಡಿಸಿದ್ದೇವೆ. ನಮ್ಮ ಸರ್ಕಾರ ಮಾಡಿಸಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ. ವಿರೋಧಿ ಪಕ್ಷದವರು ನಮ್ಮನ್ನು ಹೊಗಳಕ್ಕೆ ಸಾಧ್ಯ ಆಗಲ್ಲ. ಒಳ್ಳೆವನ್ನ ಹೊಗಳಬೇಕು, ಅದನ್ನು ಟೀಕಾತ್ಮಕವಾದಂತ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನ ಸಂಸದೀಯ ವ್ಯವಸ್ಥೆ ಒಳಗಡೆ ಬೆಳೆದು ಬಂದಿರತಕ್ಕಂಥ ಪರಿಪಾಠ. ಅದಕ್ಕೋಸ್ಕರ ಅವರು ಮಾತನಾಡ್ತಾರೆ, ಅದ್ರ ಬಗ್ಗೆ ನಂದು ಚಿಂತೆ ಇಲ್ಲ. ಇವತ್ತು ಅವ್ರು ಏನ್ ಮಾಡಿದ್ದಾರೆ, ನಾವು ರಾಜ್ಯಪಾಲರ ಕೈಲಿ ಬಹು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ, ಈ ರಾಜ್ಯದಲ್ಲಿ ಚುನಾವಣೆಗೆ ಪೂರ್ವವಾಗಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ದು, ಯಾವ್ಯಾವ ಮುಂದೆ ನೀವು ನಮಗೆ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೇ ಆದ್ರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮಗಳಿಗೆ ಯಾವ್ಯಾವ ಭರವಸೆಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮತ್ತು ಸದೃಢವಾದಂತ ಚುನಾವಣಾ ಪ್ರಚಾರ ಭಾಷಣದಲ್ಲಿ ನಾವು ಜನತೆಯ ಮುಂದೆ ಇಟ್ಟಿದ್ದು. ಆ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥದ್ದನ್ನ 8 ತಿಂಗಳಿಂದ ಏನ್ ಸರ್ಕಾರ ಬಂದಿದೆ, ನಾವೇನು ಈ ರಾಜ್ಯದ ಜನತೆಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೋ, ಆ ಆಶ್ವಾಸನೆಗಳನ್ನ ನಡೆಸ್ತಕ್ಕಂಥದ್ರಲ್ಲಿ ನಾವು ವಿಫಲರಾಗಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂತ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರಿಂದ ಹೇಳಿಸಿದ್ದೇವೆ. ನಡೆದಿಲ್ವಾ? ಇದು ಪ್ರಶ್ನೆ. ಆಮೇಲೆ ಮುಂದಕ್ಕೆ ಬರೋಣ, ರಾಜ್ಯದ ಹಣಕಾಸಿನ ಬಗ್ಗೆನೂ ಬರೋಣ, ದೇಶದ ಹಣಕಾಸಿನ ಬಗ್ಗೆನೂ ಬರೋಣ, ನಾವೇನಾಗಿದೀವಿ ಅಂತಕ್ಕಂಥದ್ರ ಬಗ್ಗೆನೂ ಹೇಳೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.